ಈಗ ನೀವಿರುವುದಕ್ಕಿಂತ ಇನ್ನೂ ಸ್ವಲ್ಪ ಉನ್ನತ ಸ್ಥಿತಿಯಲ್ಲಿದ್ದರೆ ನೀವು ಸಂತೋಷವಾಗಿರುವಿರಿ ಅಲ್ವಾ? ಇನ್ನೂ ಒಳ್ಳೆಯ ಸಂಬಳ ಸಿಕ್ಕುವ ಕೆಲಸ ಸಿಕ್ಕಿದರೆ ಅಥವಾ ನಿಮ್ಮ ಟ್ಯಾಲೆಂಟನ್ನು ತಿಳಿದು ನಿಮ್ಮನ್ನು ಹೆಚ್ಚಾಗಿ ಉಪಯೋಗಿಸುವವರ ಮಧ್ಯದಲ್ಲಿ ಕೆಲಸ ಮಾಡುವುದು ಚೆನ್ನಾಗಿರ್ತದಲ್ಲ? ಈಗ ನೀವು ಇರುವ ಮನೆಗಿಂತ ಇನ್ನೂ ಸ್ವಲ್ಪ ದೊಡ್ಡದಾದ ಒಳ್ಳೆಯ ಮನೆ ಇದ್ದರೆ ನೀವು ಸಂತೋಷವಾಗಿರುವಿರಿ ಅಲ್ವಾ? ನಿಮಗೆ ತಲೆನೋವು, ಹೊಟ್ಟೆ ನೋವು, ಜ್ವರ, ಮಧುಮೇಹ, ರಕ್ತದ ಒತ್ತಡ ಹೀಗೇನು ಇಲ್ಲದೆ ಆರೋಗ್ಯವಾಗಿದ್ದರೆ ನೀವು ಸಂತೋಷವಾಗಿರ್ತಿದ್ದೀರಲ್ಲ? ಈಗ ಇರುವುದಕ್ಕಿಂತ ಒಳ್ಳೆಯ ಸಂಬಂಧಗಳು ಇದ್ದರೆ ನೀವು ಸಂತೋಷವಾಗಿರ್ತೀರಲ್ಲ? ಏನು, ನಾನು ಕೇಳುತ್ತಾ ಇದ್ದರೆ ನೀವು ತಲೆಯನ್ನು ಆಡಿಸುತ್ತಾ ಹೋಗ್ತಾ ಇದ್ದೀರಿ. ಇಲ್ಲ, ಇದು ಸರಿಯಲ್ಲ. ಸತ್ಯವೆಂದರೆ ನಾವು ನಮ್ಮ ಮನಸ್ಸನ್ನು ಸಂತೋಷವಾಗಿಡುವುದು ನಮ್ಮ ಕೈಯಲ್ಲಿದೆ. ಪರಿಸ್ಥಿತಿ ಹೇಗಿದ್ದರೂ ನಾನು ಸಂತೋಷವಾಗಿರುವೆನು ಎಂಬುದಾಗಿ ತೀರ್ಮಾನಿಸಿರಿ. ನಮ್ಮ ಪ್ರಯಾಣದಲ್ಲಿ ಮುಳ್ಳಿನ ಗಿಡಗಳಂತೆ ಸಮಸ್ಯೆಗಳು ಅಡ್ಡಿಗಳಾಗಿ ಬರಬಹುದು, ಆದರೆ ಅವು ನಮ್ಮ ಸಂತೋಷವನ್ನು ಕೆಡಿಸಲು ನಾವು ಬಿಡಬಾರದು. ದೇವರು ನಿಮ್ಮನ್ನು ಪ್ರೀತಿಸಿ ನಿಮ್ಮ ಹಿತಕ್ಕಾಗಿ ಎಷ್ಟೋ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದನ್ನು ನೆನಪಿಸಿಕೊಂಡು ಆತನ ಉಪಕಾರಗಳಿಗಾಗಿ ಆತನನ್ನು ದಿನಾಲೂ ಹೃದಯಪೂರ್ವಕವಾಗಿ ಸ್ತುತಿಸಿರಿ. ಎಷ್ಟೋ ಜನರಿಗೆ ವಾಸಿಸಲು ಇಲ್ಲದ ಮನೆಯು, ಧರಿಸುವುದಕ್ಕೆ ಬಟ್ಟೆ, ತಿನ್ನುವುದಕ್ಕೆ ಆಹಾರ ನಮಗಿದೆಯಲ್ಲ? ಇದು ಸಾಲದಾ? ಈ ಪ್ರಪಂಚವನ್ನೇ ಉಂಟು ಮಾಡಿರುವ ದೇವರೊಂದಿಗೆ ನಾವು ಸಂಬಂಧವನ್ನು ಇಟ್ಟುಕೊಂಡಿರುವುದೇ ದೊಡ್ಡ ಭಾಗ್ಯ. ಇದಕ್ಕಾಗಿ ನಾವೆಷ್ಟು ಸಂತೋಷ ಪಡಬೇಕು? ಹೀಗೆ ತೃಪ್ತಿಯಾಗಿರುವುದನ್ನು ನಾವು ಕಲಿತರೆ ಅದು ಸಂತೋಷಕ್ಕೆ ಮೊದಲನೇ ಮೆಟ್ಟಲಾಗಿರುವುದು. ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾದರೂ, ಕೊರತೆಯುಳ್ಳವನಾದರೂ, ಯಾವ ಥರದ ಸ್ಥಿತಿಯಲ್ಲಿರುವನಾದರೂ ಅದರ ಗುಟ್ಟು ನನಗೆ ತಿಳಿದಿದೆ ಎಂಬುದಾಗಿ ಒಬ್ಬ ದೇವರ ಮನುಷ್ಯನು ಹೇಳಿರುವ ಹಾಗೆ ನಾವು ಸಹ ಹೇಳೋಣವೇ? ಯಾವಾಗಲೂ ದೇವರಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ಬೈಬಲ್ ಹೇಳುತ್ತದೆ.